ಇನ್ವೆಸ್ಟರ್ಸು ಮಿನಿಯೇಚರ್ ಮಾಡೆಲ್ ಕೇಳ್ತಿದ್ದಾರೆ. ನಾವು 3D ಮಾಡೆಲ್ ಮತ್ತೆ AI ಡಿಸೈನ್ ನ ರೆಡಿ ಮಾಡಿ ಬೇಗ ಮೀಟಿಂಗ್ ಇಟ್ಕೊಂಡು ಟೆಕ್ನಿಕಲ್ ಆಗಿ ಏನ್ ಮಾಡ್ಬೇಕು ಅಂತ ಹೇಳ್ಬೇಕು. ಮಾಡೆಲ್ ರೆಡಿ ಇದೆ ಸಿಂಧು ಅವರೇ. ಆಕ್ಚುಲಿ ಇವತ್ತು ಪ್ರೆಸೆಂಟೇಶನ್ ಕೊಡ್ತಿದ್ದಾರೆ. ಮತ್ತೆ ಬೆಸ್ಟ್ ಡಿಸೈನ್ ಆಗಿ ಬರೋದ್ರಿಂದ ಜಾಸ್ತಿ ಟೈಮ್ ತಗೊಳ್ಳಲ್ಲ ಅವರು. ಸರಿ, ಹಾಗಾದ್ರೆ ಇವತ್ತಿ ಕೆಲ್ಸನ ಮುಗಿಸಿ ಮೆಟೀರಿಯಲ್ಸ್ಗೆ ಟೆಂಡರ್ ಕಾಲ್ ತಗೊಳ್ಳೋಣ. ಮಹದಾಗ್ನೆ ಮಹಾರಾಣಿ ಅವರೇ. ಪ್ರಸನ್ನಳಾದೆ. ಇದು ನಿಮ್ಮ ಕಾರ್ಯಕ್ಕೆ ನನ್ನ ಮೆಚ್ಚುಗೆಯ ಬಹುಮಾನ. ಮಹದಾನಂದ. ಏನೇ ಹಾಗ್ ನೋಡ್ತಾ ಇದ್ಯಾ? ನಾನ್ ಬಂದಿದ್ ನೋಡಿ ಭಯ ಆಯ್ತಾ? ಭಯನಾ? ಯಾಕೆ? ತಪ್ಪು ಮಾಡಿದಿರಲ್ಲ ಅದಕ್ಕೆ. ಲಕ್ಕಿ ಪ್ಲೀಸ್, ಸುತ್ತಿ ಬಳಸಿ ಮಾತಾಡೋದ್ಕಿಂತ ಅದೇನು ಅಂತ ನೇರವಾಗಿ ಮಾತಾಡು. ನೋಡು ಜಾನು, ದುರಂಕಾರ್ ಲವ್ ಬರ್ಡ್ಸ್ ನ ಮಾಡೋದೆಲ್ಲ ಮಾಡಿ ನಮ್ಗೇನು ಗೊತ್ತಿಲ್ಲ ಅನ್ನೋ ತರ ನಿಂತಿದ್ದಾರೆ. ಲಕ್ಕಿ, ಏನೇನೋ ಮಾತಾಡ್ಬೇಡ. ಜಾನು, ಏನಾಯ್ತು? ಯಾಕೆ ನಮ್ಮ ಮನೆಗ್ ಬಂದೆ ನೀನು? ನನ್ನನ್ನು ಯಾಕೆ ಬದುಕ್ಸೋ ನಾಟಕ ಮಾಡಿ ನನ್ನಿಂದ ನನ್ನ ಡ್ಯಾಡ್ನ ಯಾಕೆ ಕಿತ್ಕೊಂಡೆ? ಅಯ್ಯೋ ಜಾನು, ಬಾ, ನೀನ್ ಮೊದ್ಲು ಕೂತ್ಕೋ. ನೀರ್ ಕುಡಿತ್ಯಾ? ನೀರಲ್ಲ, ಒಂದ್ ತೊಟ್ಟು ವಿಷ ತಂದ್ಕೊಟ್ಬಿಡು. ಇಲ್ಲೇ ನಿನ್ ಮುಂದೆನೆ ಕುಡ್ದು ಸತ್ತೋಗ್ತೇನೆ. ಜಾನು, ಮಾತಾಡ್ಬೇಡ ನೀನು. ಯಾಕೆ ಯಾಕೆ ನಿಮ್ ಮನೆಯವ್ರಿಗೆ ನನ್ ತಾತನ್ ಪ್ರಾಣ, ನಮ್ಮ ಅಮ್ಮನ್ ಪ್ರಾಣ ಸಾಕಾಗಿರ್ಲಿಲ್ವಾ? ಈಗ ನನ್ ಡ್ಯಾಡ್ನು. ಜಾನ್ವಿ, ಏನಾಯ್ತು? ಅಂಕಲ್ ಎಲ್ಲಿ? ಅದನ್ನ ನೀವ್ ಹೇಳ್ಬೇಕು. ಅಯ್ಯೋ ಪ್ಲೀಸ್, ಏನಾಯ್ತು ಅಂತ ಹೇಳು ಜಾನು. ಲಕ್ಕಿ, ನೀನಾದ್ರೂ ಹೇಳು. ಯಾಕ್ ತ್ರಿಲೋಚನಾ, ಭವಾನಿ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ಯಾ? ಪರವಾಗಿಲ್ಲ ಅಜ್ಜಿ, ನನಗೆ ಇಶಾನಿ ಸಿಂಧುಗಿಂತ ಹೆಚ್ಚು. ಯಾಕೆಂದ್ರೆ ನಾನು ಇಲ್ದೇ ಇದ್ದಾಗ ಲಕ್ಷ್ಮಿ ಜೊತೆ ಮಗುನ ನೋಡ್ಕೊಂಡಿದ್ದಾಳೆ. ಆ ಋಣ ಯಾವಾಗ್ಲೂ ನನ್ನ ಮೇಲಿರುತ್ತೆ. ಅದಕ್ಕೆ ಅವಳಿಗೆ ಒಳ್ಳೆ ಹುಡುಗನ್ ನೋಡಿ ನಾನೇ ಮುಂದೆ ನಿಂತು ಮದ್ವೆ ಮಾಡಿಸ್ತೀನಿ. ಬೇಡಮ್ಮ, ಬೇಡವೇ ಬೇಡ. ನಮಗಿಲ್ಲಿಂದ ಮುಕ್ತಿ ಕೊಟ್ಬಿಟ್ರೆ ಅಷ್ಟೇ ಸಾಕು. ಹೇಗೋ ಆಚೆ ಹೋಗಿ ಬದುಕೋತೀವಿ. ಈ ಹಂಗಿನ ಜೀವನ ನಮ್ ಕಾಲಕ್ಕೆ ಮುಗಿದ್ಬಿಡ್ಲಿ. ನನ್ ಮಗಳಿಗೆ ಅದ್ರ ನೆರಳು ಕೂಡ ತಾಕೋದ್ ಬೇಡ. ಓಂಕಾರ್ ನನ್ ತಮ್ಮ, ದ್ವೇಷಿ ಅಲ್ಲ ತ್ರಿಲೋಚನಾ. ಯಾವಾಗ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಅಮ್ಮನಾಗಿ ನಿನ್ನ ಫೀಲಿಂಗ್ಸ್ ಏನು ಅಂತಾನೂ ನನ್ಗೆ ಅರ್ಥ ಆಗತ್ತೆ. ಆದ್ರೆ ನಾನು ನನ್ನ ಸ್ಟೇಟಸ್ ತಕ್ಕ ಹಾಗೆ ಮ್ಯಾಚ್ ಆಗೋ ತರ ಇಶಾನಿಗೆ ಸರಿಯಾದ ಜೋಡಿನ ಹುಡುಕ್ತಾ ಇದ್ದೀನಿ. ಯಾವುದೇ ಒಳ್ಳೆ ಕೆಲಸ ಆಗ್ಬೇಕಾದ್ರೂ ಸ್ವಲ್ಪ ಸಮಯ ತಗೊಳುತ್ತೆ ತಾನೆ? ಹೌದು ಅತ್ತೆ. ಅತ್ತೆಗೆ ಇಶಾನಿ ಅಂದ್ರೆ ತುಂಬಾ ಇಷ್ಟ. ಅವ್ರಿಗೂ ಇಶಾನಿನ ಒಳ್ಳೆ ಮನೆಗ್ ಸೇರಿಸ್ಬೇಕು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ?